ಇನ್ ಗುಲ್ಬರ್ಗಾ ವಾರ್ತೆಗಳ ಪ್ರಾಯೋಜಕರು ದೇವಾನಂದ್ ಸಾರಿ ಸೆಂಟರ್ ಸೂಪರ್ ಮಾರ್ಕೆಟ್ ಕಲಬುರಗಿ. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರ್ಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಎಳಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ. ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರಗಿ. ನಮಸ್ಕಾರ. ಇನ್ ಗುಲ್ಬರ್ಗಾ ವಾರ್ತೆಗಳಿಗೆ ಸ್ವಾಗತ. ಮೊದಲಿಗೆ ಹೆಡ್ಲೈನ್ಸ್. ವಿಶ್ವಾಮಿತ್ರ ಪ್ರತಿಭಾ ಪುರಸ್ಕಾರ ಸಮಾರಂಭ. ವಿಪ್ರ ಉದ್ಯಮ ನೇರ ಸಾಲ ಯೋಜನೆಗೆ ಮಂಜೂರಾತಿ ಪತ್ರ ವಿತರಣೆ ಮಾಡಿದ ಸಚಿವ ದಿನೇಶ್ ಗುಂಡೂರಾವ್. ಮಾರ್ಷಲ್ ಆರ್ಟ್ಸ್ ಟ್ರೈನಿಂಗ್ ಸೆಂಟರ್ ಡೋಜೋದಲ್ಲಿ ಬ್ಲಾಕ್ ಬೆಲ್ಟ್ ಮತ್ತು ಕಲರ್ ಬೆಲ್ಟ್ ಪರೀಕ್ಷೆ. ಕಲಬುರಗಿಯಲ್ಲಿ ಶಾಲೆಗೆ ಹೋಗುತ್ತಿದ್ದ ಬಾಲಕಿ ಮೇಲೆ ಬೀದಿ ನಾಯಿಗಳ ದಾಳಿ ಯತ್ನ. ಮೆಟ್ರೋ ದರ ಪರಿಷ್ಕರಣೆ ಕೇಂದ್ರದ ಹೊಣೆ, ಬಿಜೆಪಿಯ ಗೊಂದಲ ಸೃಷ್ಟಿಸುತ್ತಿದೆ ದಿನೇಶ್ ಗುಂಡೂರಾವ್. ಈಗ ವಾರ್ತೆಗಳ ವಿವರ. ಕರ್ನಾಟಕ ರಾಜ್ಯ ಬ್ರಾಹ್ಮಣ ಅಭಿವೃದ್ಧಿ ಮಂಡಳಿ ವತಿಯಿಂದ ವಿಶ್ವಾಮಿತ್ರ ಪ್ರತಿಭಾ ಪುರಸ್ಕಾರ ಪ್ರಶಸ್ತಿ ಪ್ರದಾನ ಹಾಗೂ ವಿಪ್ರ ಉದ್ಯಮ ನೇರ ಸಾಲ ಯೋಜನೆಯ ಫಲಾನುಭವಿಗಳಿಗೆ ಮಂಜೂರಾತಿ ಪತ್ರ ವಿತರಣೆ ಮಾಡಿದರು. ಕರ್ನಾಟಕ ರಾಜ್ಯ ಬ್ರಾಹ್ಮಣ ಅಭಿವೃದ್ಧಿ ಮಂಡಳಿ ವತಿಯಿಂದ ಆಯೋಜಿಸಲಾಗಿದ್ದ ವಿಶ್ವಾಮಿತ್ರ ಪ್ರತಿಭಾ ಪುರಸ್ಕಾರ ಪ್ರಶಸ್ತಿ ಪ್ರದಾನ ಸಮಾರಂಭವು ನಗರದ ಉದ್ನೂರ್ ರಸ್ತೆಯಲ್ಲಿರುವ ಜಯತೀರ್ಥ ಕಲ್ಯಾಣ ಮಂಟಪದಲ್ಲಿ ಭಾನುವಾರ ಭವ್ಯವಾಗಿ ಜರುಗಿತು. ಸಮಾರಂಭವನ್ನು ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಹಾಗೂ ವೇದಿಕೆಯಲ್ಲಿ ಉಪಸ್ಥಿತರಿದ್ದ ಗಣ್ಯರು ಜ್ಯೋತಿ ಬೆಳಗಿಸುವ ಮೂಲಕ ಉದ್ಘಾಟಿಸಿದರು. ನಂತರ ಕಲಬುರಗಿ ಹಾಗೂ ಬೆಳಗಾವಿ ವಿಭಾಗದ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಪ್ರಶಸ್ತಿ ಪ್ರದಾನ ಮಾಡಿ ಗೌರವಿಸಲಾಯಿತು. ಇದೇ ಸಂದರ್ಭದಲ್ಲಿ ವಿಪ್ರ ಉದ್ಯಮ ನೇರ ಸಾಲ ಯೋಜನೆಯ ಫಲಾನುಭವಿಗಳಿಗೆ ಮಂಜೂರಾತಿ ಪತ್ರಗಳನ್ನು ವಿತರಿಸಲಾಯಿತು. ಕಾರ್ಯಕ್ರಮವನ್ನು ಉದ್ದೇಶಿಸಿ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಹಾಗೂ ಕರ್ನಾಟಕ ರಾಜ್ಯ ಬ್ರಾಹ್ಮಣ ಅಭಿವೃದ್ಧಿ ಮಂಡಳಿಯ ಅಧ್ಯಕ್ಷರು ಮಾತನಾಡಿ, ವಿದ್ಯಾರ್ಥಿಗಳ ಶೈಕ್ಷಣಿಕ ಪ್ರಗತಿ ಹಾಗೂ ಸಮಾಜದ ಸರ್ವತೋಮುಖ ಅಭಿವೃದ್ಧಿಗೆ ಸರ್ಕಾರದ ಸಹಕಾರ ಮುಂದುವರೆಯಲಿದೆ ಎಂದು ಹೇಳಿದರು. ಇವತ್ತು ಬಹುಶಃ ಈ ಬ್ರಾಹ್ಮಣ ಅಭಿವೃದ್ಧಿ ಮಂಡಳಿ ನಮ್ಮ ಸರ್ಕಾರ ಇದ್ದಾಗ ಅವರ ಸ್ಥಾಪನೆ ಮಾಡಿತ್ತು. 2018 ಇಸ್ವಿಯಲ್ಲಿ ನಮ್ಮ ಜಂಟಿ ಸರ್ಕಾರ ಇದ್ದಾಗ ಅವಾಗ ಸ್ಥಾಪನೆ ಮಾಡಿ, ಆ ಸಂದರ್ಭದಲ್ಲಿ ನಮ್ಮ ಆರ್.ವಿ. ದೇಶಪಾಂಡೆ ಅವರು ಕೂಡ ಅದಕ್ಕೆ ಬಹಳ ಒಂದು ಪ್ರಯತ್ನವನ್ನು ಮಾಡಿದರು ಮತ್ತು ಅವರು ಇದನ್ನು ಒತ್ತಾಯವನ್ನು ಮಾಡಿ ಆ ಸಂದರ್ಭದಲ್ಲಿ ನಾವೆಲ್ಲ ಸೇರಿ ಅದನ್ನು ಮಾಡೋದಕ್ಕೆ ಕಾರಣ ಆಯಿತು. ಇವತ್ತು ಯಾಕೆಂತ ಹೇಳಿದ್ರೆ ಪ್ರತಿಯೊಂದು ಸಮಾಜದಲ್ಲೂ ಕೂಡ ಸಮಸ್ಯೆಗಳಿದ್ದೇ ಇರ್ತದೆ. ಯಾವ ಸಮಾಜ ಕೂಡ ಸಮಸ್ಯೆ ರಹಿತವಾದ ಸಮಾಜ ಯಾವುದೂ ಇಲ್ಲ. ಆದರೆ ಅವರಿಗೆ ತಮ್ಮ ಸಮಸ್ಯೆಗಳಿಗೆ ಸ್ಪಂದನೆ ಮಾಡ್ತಕ್ಕಂಥದ್ದಕ್ಕೆ ಬೇಕಾದಷ್ಟು ವೇದಿಕೆಗಳು ಮತ್ತು ರಾಜಕೀಯ ಶಕ್ತಿ ಇದೆ. ನಮ್ಮ ಸಮಾಜಕ್ಕೆ ಅಷ್ಟು ಸುಲಭವಾಗಿ ಅಷ್ಟೊಂದು ಗಮನ ಕೊಡೋಕೆ ಹೋಗಲ್ಲ. ಯಾಕಂದ್ರೆ ಎಲ್ಲರೂ ಏನ್ ತಿಳ್ಕೊಂಡಿದೆ, ಬ್ರಾಹ್ಮಣರಲ್ಲಿ ಚೆನ್ನಾಗಿದ್ದಾರೆ ಅಂತ ಹೇಳ್ಕೊಂಡ್ಬಿಡ್ತಕ್ಕಂಥದ್ದು. ಮತ್ತು ರಾಜಕೀಯವಾಗಿ ಎಲ್ಲೋ ಒಂದ್ ಕಡೆ ಅದಕ್ಕೆ ಯಾವ ರೀತಿಯಾಗಿ ನೋಡ್ಬೇಕಾಗ್ತದೆ, ಆ ನೋಡ್ತಕ್ಕಂಥ ದೃಷ್ಟಿಕೋನ ಎಲ್ಲೋ ಒಂದ್ ಕಡೆ ನಮ್ಮ ವ್ಯವಸ್ಥೆಯಲ್ಲೇ ಬಂದ್ಬಿಟ್ಟಿದೆ. ಆವಾಗ ಅದರಿಂದ ಈ ಮಂಡಳಿಯನ್ನ ಸ್ಥಾಪನೆ ಮಾಡ್ತಕ್ಕಂಥದ್ದಕ್ಕೆ ಖಂಡಿತವಾಗಿಯೂ ಒಂದು ಒಳ್ಳೆಯ ಒಂದು ಪ್ರಯತ್ನ ಆಗಿ ಯಶಸ್ಸು ಸಿಕ್ಕಿರ್ತಕ್ಕಂಥದ್ದು ನಿಜವಾಗ್ಲೂ ಕೂಡ ಅದು ಒಂದು ದೊಡ್ಡ ಒಂದು ಇತಿಹಾಸ, ಒಂದು ಒಳ್ಳೆಯ ಒಂದು ಬೆಳವಣಿಗೆ ಅಂತ ಹೇಳೋದಕ್ಕೆ ಬಯಸ್ತಾ ಇದೆ. ಇವತ್ತು ಮಂಡಳಿ ಸ್ಥಾಪನೆ ಆಗಿ ಪ್ರಥಮ ವರ್ಷ ಸ್ವಲ್ಪ ಚೆನ್ನಾಗಿ ನಡೀತು. ಆಮೇಲೆ ಸ್ವಲ್ಪ ಮಧ್ಯದಲ್ಲಿ ಏರುಪೇರಾಗಿತ್ತು. ಸರಿಯಾದ ರೀತಿ ಅನುದಾನ ಬಿಡುಗಡೆ ಆಗ್ತಾ ಇರಲಿಲ್ಲ ಮತ್ತು ಈ ಬ್ರಾಹ್ಮಣ ಅಭಿವೃದ್ಧಿ ಮಂಡಳಿಯಿಂದ ಏನು ಅನುಕೂಲ ಆಗ್ತಾ ಇದೆ ಯಾರು ಕೂಡ ಜನರಿಗೆ ಗೊತ್ತಾಗ್ತಾ ಇರಲಿಲ್ಲ. ಅದು ಈಗ ವಿಶೇಷವಾಗಿ ನಮ್ಮ ಸರ್ಕಾರ ಬಂದ ಮೇಲೆ
ಅನುದಾನ ಏನ್ ಕೊಡಬೇಕಾಗಿತ್ತು ಅದನ್ನ ಚಾಚು ತಪ್ಪದೆ ಪೂರ್ತಿಯಾಗಿ ನಮ್ಮ ಸಿದ್ದರಾಮಯ್ಯ ಸಾಹೇಬರು ಪ್ರತಿ ವರ್ಷ ಹಣವನ್ನು ಕೊಡ್ತಾ ಇದ್ದಾರೆ. ಕೇವಲ ಫಲಾನುಭವಿಗಳಿಗೆ ನಾವು ಇವತ್ತೇನು ಸ್ಕಾಲರ್ಶಿಪ್ ಕೊಡುವಂಥದ್ದು, ನೇರ ಸಾಲ ಕೊಡುವಂಥದ್ದು, ಕೊಟ್ಕೊಂಡು ಮುಗಿಸುವಂಥದ್ದಲ್ಲ. ಸಮಾಜದಲ್ಲಿ ಸ್ವಲ್ಪ ನಾವು ಜಾಗೃತರಾಗಬೇಕಲ್ಲ. ನಮ್ಮಲ್ಲ ಒಂದು ನಮ್ಮ ಶಕ್ತಿ ಏನು, ನಮ್ಮ ಸಮಸ್ಯೆಗಳೇನು, ಅದ್ರ ಬಗ್ಗೆ ಕೂಡ ಈ ವೇದಿಕೆ ಮುಖಾಂತರ ಚಿಂತನೆ ಮಾಡುವಂಥದ್ದು ಮತ್ತು ಮಾತನಾಡ್ತಕ್ಕಂಥ ಅವಕಾಶ ಮತ್ತು ಎಲ್ಲ ರಾಜಕೀಯ ಮುಖಂಡಗಳನ್ನು ಕರೆಸಿ ಸಭೆಗಳನ್ನು ಮಾಡುವಂಥದ್ದು. ಮೈಸೂರಿನಲ್ಲೂ ಮಾಡೋದು, ಬೆಂಗಳೂರಿನಲ್ಲಿ ಮಾಡೋದು, ಇವತ್ತು ಕಲಬುರಗಿಯಲ್ಲಿ ಮಾಡಿದ್ದೇವೆ. ನಾವು ಸ್ವಲ್ಪ ಮುಕ್ತವಾಗಿ ಯೋಚನೆ ಮಾಡ್ಬೇಕು. ನಮ್ಮ ಸಮಾಜದವರು ಯಾವುದೋ ಒಂದೇ ಕಡೆ ಇಟ್ಬಿಟ್ಟು ಇವ್ರು ಮಾತ್ರ ಸರಿ, ಇನ್ನೊಬ್ರು ಸರಿ ಇಲ್ಲ ಅಂತ ಆ ಕಲ್ಪನೆಗೆ ಹೋಗ್ಬೇಡಿ. ನೀವು ಆ ರೀತಿ ಆದ್ರೆ ಯಾರ ಜೊತೆಲಿ ಇದ್ದೀರಾ ಅವರು ನಿಮ್ಗೆ ಹೆಚ್ಚು ಗೌರವ ಕೊಡೋದಿಲ್ಲ. ಮತ್ತೆ ಯಾರು ನಿಮ್ ಜೊತೆ ಯಾರು ಸಪೋರ್ಟ್ ಮಾಡ್ತಾರೆ ಅವರು ಕೂಡ ಮೈ ಮೇಲೆ ಬಿದ್ದಾಗ ನಿಮ್ಗೆ ಸಪೋರ್ಟ್ ಮಾಡ್ಬೇಕು. ನಾವು ಅದು ಯೋಚನೆ ಮಾಡಿ. ಅದಕ್ಕೋಸ್ಕರ ಮುಕ್ತ ಮನಸ್ಸು, ಯಾರು ಬೇಕಾದ್ರೂ ಜೊತೆಲಿ ಇರ್ಬೋದು. ಆರ್ಥಿಕವಾಗಿ ಹಿಂದುಳಿದಂತ ವಿದ್ಯಾರ್ಥಿಗಳಿಗೆ ಅಂದ್ರೆ ಯಾರೀಗ PUC ನೀವು SLC ಪಾಸ್ ಆದ PUC ಹೋಗ್ತೀರಿ. PUC ನಲ್ಲಿ ಈ ಮಾನದಂಡದ ಮೇಲೆ ಪ್ರತಿಯೊಬ್ಬರಿಗೂ 15,000 ರೂಪಾಯಿನ ಯಾರು ಅಪ್ಲೈ ಮಾಡ್ತೀರೋ ಅವರೆಲ್ಲರಿಗೂ ನಾವು ಕೊಡ್ತೀವಿ. ಇದರಲ್ಲಿ ನಮ್ಮಲ್ಲಿ ಯಾವ ಯಾರು ಇನ್ಫ್ಲೂಯೆನ್ಸ್ ಇಲ್ಲ, ಏನಿಲ್ಲ. 8 ಜನ ಅಪ್ಲೈ ಮಾಡ್ತಾರೆ, 10 ಜನಕ್ಕೆ ಸಿಗುತ್ತೆ. ಸುಮಾರು ನಾನು ಬಂದ್ಮೇಲೆ ಸುಮಾರು 15 ಕೋಟಿ ರೂಪಾಯಿನ ನಾನು ಸಾಂದೀಪ್ ಸ್ಕಾಲರ್ಶಿಪ್ನಲ್ಲಿ ಈ ಹಣ ನಾವು ಕೊಟ್ಟಿದ್ದೀವಿ. ಇದು ಸರ್ಕಾರಕ್ಕೆ ಮತ್ತು ನಮ್ಮ ದಿನೇಶ್ ಗುಂಡೂರಾಯರು ಮತ್ತು ದೇಶಪಾಂಡೆ ಅವರಿಗೆ ಈ ಒಂದು ಗೌರವ ನಾನು ಇಲ್ಲಿಂದ ಸಮರ್ಪಣೆ ಮಾಡ್ತಾ ಇದ್ದೀನಿ. ಸರ್ಕಾರದಲ್ಲಿ ಇದನ್ನು ಒಂದು ಏನಪ್ಪ ಅಂತಂದ್ರೆ 2 ಲಕ್ಷ ರೂಪಾಯಿಗೆ 20% ಸಬ್ಸಿಡಿ ಅಂದ್ರೆ 1,60,000 ರೂಪಾಯಿ ನಿಮಗೆ ನೀವು ರೀಪೇಮೆಂಟ್ ಮಾಡಬೇಕು. ಅದು ಯಾವಾಗ ಮೊದಲು 3 ತಿಂಗಳಿಗೆ ವಿರಾಮ ಆದಮೇಲೆ ನಿಮಗೆ 34 ತಿಂಗಳಲ್ಲಿ ಹಣನ ಪ್ರತಿ ತಿಂಗಳು ನೀವು ಪ್ರಾಮಾಣಿಕವಾಗಿ ಕಟ್ಟಬೇಕು. ಅದನ್ನ ನಮ್ಮ ಸ್ಕಿಲ್ ಡೆವಲಪ್ಮೆಂಟ್ ಮಾನಿಟರಿಂಗ್ ಮಾಡ್ತಾರೆ. ಮತ್ತೆ ಏನಪ್ಪಾ ಅಂತಂದ್ರೆ ಇಂಟ್ರೆಸ್ಟ್ ಕೇವಲ 4% ಇಂಟ್ರೆಸ್ಟ್ ಈ ಹಣದಿಂದ. ಅಂದ್ರೆ ಎಷ್ಟೋ ಜನ ಇವತ್ತು ನನಗೊಂದು ಹೆಮ್ಮೆ ಅಂದ್ರೆ ನಾನು ಗುಂಡೂರಾಯ ಆಶ್ರಯದಲ್ಲಿ ಬೆಳೆದು ಇವತ್ತು 400 ಜನಕ್ಕೆ ಒಂದು ಈ ಗುಡಿ ಕೈಗಾರಿಕೆ ಮಾಡಿ ಅವರ ಜೀವನಕ್ಕೆ ಶಕ್ತಿ ತುಂಬುವಂತ ಕೆಲಸ ಮಾಡೋದಕ್ಕೆ ನನಗೆ ಬಹಳ ಸಂತೋಷ ಆಗಿದೆ ಅಂತ ಈ ಸಂದರ್ಭದಲ್ಲಿ ಹೇಳ್ತೀನಿ. ಸಮಾರಂಭದಲ್ಲಿ ವಿಪ್ರ ಸಮಾಜದ ಬಂಧುಗಳು, ವಿದ್ಯಾರ್ಥಿಗಳು ಹಾಗೂ ಅನೇಕ ಗಣ್ಯರು ಉಪಸ್ಥಿತರಿದ್ದರು. ಹಳೆ ಜೇವರ್ಗಿ ರಸ್ತೆಯಲ್ಲಿರುವ ಗಾಬ್ರಿ ಲೇಔಟ್ನಲ್ಲಿ ಮಾರ್ಷಲ್ ಆರ್ಟ್ಸ್ ಟ್ರೈನಿಂಗ್ ಸೆಂಟರ್ ಡೋಜೋದಲ್ಲಿ ಕಲ್ರಿಯನ್ ರಿಯು ಅಕಾಡೆಮಿ ಆಫ್ ಇಂಡಿಯನ್ ಕರಾಟೆ ಹಾಗೂ ಅಜಯ್ ಕುಮಾರ್ ಸ್ಪೋರ್ಟ್ಸ್ ಕರಾಟೆ ಅಸೋಸಿಯೇಷನ್ ವತಿಯಿಂದ ಬ್ಲ್ಯಾಕ್ ಬೆಲ್ಟ್ ಮತ್ತು ಕಲರ್ ಬೆಲ್ಟ್ ಪರೀಕ್ಷೆಯನ್ನು ಯಶಸ್ವಿಯಾಗಿ ಆಯೋಜಿಸಲಾಯಿತು. ಕಾರ್ಯಕ್ರಮಕ್ಕೆ ಖ್ಯಾತ ವೈದ್ಯರಾದ ಡಾಕ್ಟರ್ ಆಲೋಕ್ ಪಾಟೀಲ್ ಹಾಗೂ ವೇದಿಕೆ ಮೇಲಿದ್ದ ಗಣ್ಯರು ಜ್ಯೋತಿ ಬೆಳಗಿಸುವ ಮೂಲಕ ಚಾಲನೆ ನೀಡಿದರು. ಬೆಂಗಳೂರಿನಿಂದ ಆಗಮಿಸಿದ ರೆಡ್ ಬೆಲ್ಟ್ ಗ್ರ್ಯಾಂಡ್ ಮಾಸ್ಟರ್ ಶ್ರೀನಿವಾಸ್ ರವರು ವಿದ್ಯಾರ್ಥಿಗಳ ಪರೀಕ್ಷೆಯನ್ನು ವೀಕ್ಷಿಸಿ ಮಾರ್ಷಲ್ ಆರ್ಟ್ಸ್ ಟ್ರೈನಿಂಗ್ ಸೆಂಟರ್ ಡೋಜೋದಲ್ಲಿ ಕಲ್ರಿಯನ್ ರಿಯು ಅಕಾಡೆಮಿ ಆಫ್ ಇಂಡಿಯನ್ ಕರಾಟೆ ಹಾಗೂ ಅಜಯ್ ಕುಮಾರ್ ಸ್ಪೋರ್ಟ್ಸ್ ಕರಾಟೆ ಅಸೋಸಿಯೇಷನ್ ವತಿಯಿಂದ ಆಯೋಜಿಸಲಾದ ಬ್ಲ್ಯಾಕ್ ಬೆಲ್ಟ್ ಮತ್ತು ಕಲರ್ ಬೆಲ್ಟ್ ಪರೀಕ್ಷೆಯ ಸಂದರ್ಭದಲ್ಲಿ ಮಕ್ಕಳು ಮನ್ಮೋಹಕ ಕರಾಟೆ ಪ್ರದರ್ಶನ ನೀಡಿ ಎಲ್ಲರ ಗಮನ ಸೆಳೆದರು. 2 ವಿದ್ಯಾರ್ಥಿಗಳಿಗೆ ಬ್ಲ್ಯಾಕ್ ಬೆಲ್ಟ್ ಹಾಗೂ ಅನೇಕ ವಿದ್ಯಾರ್ಥಿಗಳಿಗೆ ಕಲರ್ ಬೆಲ್ಟ್ ವಿತರಣೆ ಮಾಡಿದರು. ವಿದ್ಯಾರ್ಥಿಗಳು ತಮ್ಮ ಶಿಸ್ತು, ಆತ್ಮರಕ್ಷಾ ಕೌಶಲ್ಯ ಹಾಗೂ ಕರಾಟೆಯ ವಿವಿಧ ತಂತ್ರಗಳನ್ನು ಪ್ರದರ್ಶಿಸಿ ಪ್ರೇಕ್ಷಕರಿಂದ ಭಾರಿ ಮೆಚ್ಚುಗೆ ಪಡೆದುಕೊಂಡರು. ನಂತರ ಸ್ಪೋರ್ಟ್ಸ್ ಅಕಾಡೆಮಿ ವತಿಯಿಂದ ಗಣ್ಯರಿಗೆ ಸನ್ಮಾನಿಸಲಾಯಿತು.
ನಂತರ ಡಾಕ್ಟರ್ ಆಲೋಕ್ ಪಾಟೀಲ್ ಹಾಗೂ ಡಾಕ್ಟರ್ ಸುಧಾ ಹಾಲ್ಕಾಯಿ ಮಾತನಾಡಿದರು. ಎಲ್ಲರೂ ಕೂಡ ಬೆಳಗ್ಗೆ ಹೇಳ್ಬೇಕಾದ್ರೆ ಒಂದು ಅಲಾರ್ಮ್ ಇಡ್ತಾರೆ, ಕೆಲವೊಬ್ಬರು ಟ್ರಾಫಿಕ್ ನಾಯ್ಸ್ ಅಂತ ಹೇಳ್ತಾರೆ. ಬಟ್ ನಾನು ಬಹಳಷ್ಟು ಅದೃಷ್ಟವಂತ. ನಾವು ಹೇಳ್ಬೇಕಾದ್ರೆ ಈ ಗಾರ್ಡನ್ ಅಲ್ಲಿ ಎಲ್ಲ ಬೆಳಗ್ಗೆ 6 ಗಂಟೆ ಮಕ್ಕಳು ಒಂದು ಹೂಹಾ ಶಬ್ದದಿಂದ ನಾವು ಹೇಳ್ತೇವೆ. ಒಂದು ಬಹಳ ಒಂದು ಸಂತೋಷದ ವಿಷಯ. ನಾವು ವಿಚಾರ ಮಾಡ್ತೇವೆ ಏನಂತೆ ಅಂದ್ರೆ 6 ಗಂಟೆ ಎದ್ದು ಹೋಗಿ ಕೋಚಿಂಗ್ ಮಾಡೋದು, ಟ್ರೈನಿಂಗ್ ಮಾಡೋದು ಅಷ್ಟೊಂದು ಸುಲಭ ಇಲ್ಲ. ಮುಖ್ಯ ಪಾತ್ರ ವಹಿಸಿದಂತಹ ಪೋಷಕರು ಎಷ್ಟೊಂದು ಸ್ಟ್ರಗಲ್ ಪಟ್ಟಿ ಅವ್ರ ಮಕ್ಕಳಿಗೆ ಇದು ಒಂದು ಅವರಿಗೆ ಇದು ಒಂಥರ ಒಂದು ವಿದ್ಯಾಭ್ಯಾಸ. ಇದು ಟ್ರೈನಿಂಗ್ ಕರಾಟೆ ಆಗಿರ್ಬೋದು, ಒಂದು ಮಾರ್ಷಿಯಲ್ ಆರ್ಟ್ಸ್ ಆಗಿರ್ಬೋದು, ಇದು ಬೇರೆಯವ್ರ ಮೇಲೆ ಒಂದು ವಿಜಯ ಸಾಧಿಸ್ಲಿಕ್ಕಿಲ್ಲ. ಬಟ್ ಇದರ್ಲಿಂದ ನಾವು ಏನು ಒಂದು ಸೆಲ್ಫ್ ಕಾನ್ಫಿಡೆನ್ಸ್ ಆಗಿರ್ಬೋದು, ಒಂದು ನಮ್ಮ ಮೈಂಡ್ ಫೋಕಸ್ ಆಗಿರ್ಬೋದು, ಮುಂದಿನ ಗುರಿ ಆಗಿರ್ಬೋದು, ಯಾವ ಥರ ಒಬ್ಬರು ಸ್ಟೂಡೆಂಟ್ಸ್ ಮ್ಯಾಗೆ ಇದ್ರ ಪರಿಣಾಮ ಬೀಳುತ್ತೆ ಅಂತ ಹೇಳಕ್ ಬಯಸ್ತೇನೆ. ಸೊ ಇದು ಒಂದು ಇದೇ ರೀತಿ ಬಹುಶಃ ಒಂದು 2-3 ವರ್ಷ ಹಿಂದ್ಗಡೆ ಪ್ರತಾಪ್ ಅವ್ರು ನನಗೆ ಅಲ್ಲಿ ಫೋಟೋ ನೋಡಿದೆ. ನಾನು ಒಂದು ಕಾರ್ಯಕ್ರಮಕ್ಕೆ ಕರೆಸಿದ್ರು. ಅವಾಗ ಇಷ್ಟೊಂದು ಸ್ಟ್ರೆಂತ್ ಅವಾಗ ಇದ್ದಿದ್ದಿಲ್ಲ. ಬಟ್ ಈಗ 2-3 ವರ್ಷದಾಗ ಮತ್ತೆಷ್ಟು ಸ್ಟ್ರೆಂತ್ ಹುಡುಗರಲ್ಲಿ ಜಾಸ್ತಿ ಆಗಿದೆ. ಇದು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಬೆಳೀಲಿಕ್ಕ ಇದು ಒಂದು ವಿದ್ಯಾ, ಇದು ಒಂದು ಕಲೆ, ಇದು ಇನ್ನೂ ಸಾಕಷ್ಟು ಜನರಲ್ಲಿ ಹೋಗ್ಬೇಕು. ಮತ್ತೆ ನಮ್ಮ ಮುಂದೆ ಬರುವಂತ ಪೀಳಿ ಒಂದು ಸದೃಢ ಭಾರತಕ್ಕಾಗಿ, ಒಂದು ವೈಬ್ರೆಂಟ್ ಭಾರತಕ್ಕಾಗಿ ಈ ತರ ಒಂದು ನಮ್ಮ ಮುಂದಿನ ಬೆಳಗ್ಗೆ ಬರಲಿ ಅಂತ. ನಮ್ಮ ಮುಂದಿನ ದೇಶದ ಪ್ರಜೆಗಳು ನಮ್ಮ ದೇಶದ ರಕ್ಷಣೆಗಾಗಿ ನೀವು ನಿಂತ್ಕೋಬೇಕು. ನೀವೆಲ್ಲರಿಗೂ ಕರ್ನಾಟಕ ಕರಾಟೆ ಕಲಿತಾ ಇದ್ದೀರಾ, ಮಾರ್ಷಲ್ ಆರ್ಟ್ಸ್ ಕಲಿತಾ ಇದ್ದಾರೆ, ಸೆಲ್ಫ್ ಡಿಫೆನ್ಸ್ ಕಲಿತಾ ಇದ್ದೀರಾ. ಇದನ್ನ ಇಲ್ಲಿಗೆ ನಿಲ್ಲಿಸ್ಬೇಡಿ. ನೀವು ಇದು ಒಂದು ಸ್ಫೂರ್ತಿ ಇಟ್ಕೊಂಡು ಮುಂದೆ ನೀವೆಲ್ಲರೂ ಡಿಫೆನ್ಸ್ ಫೋರ್ಸಸ್ ಜಾಯ್ನ್ ಆಗ್ಬೇಕು. ನಮ್ಮ ದೇಶದ ರಕ್ಷಣೆಗಾಗಿ ನೀವು ನಿಂತ್ಕೋಬೇಕು. ನಿಮ್ಮ ಹತ್ರ ಆ ಸಾಮರ್ಥ್ಯ ಇದೆ, ಆ ಡೆಡಿಕೇಶನ್ ಇದೆ, ಆ ವಿಲ್ ಪವರ್ ಇದೆ. ಇಲ್ಲಿರುವ ತಂದೆ ತಾಯಿಗಳನ್ನು ನಾನು ಕೇಳ್ಕೊಂತೀನಿ, ಅವರಿಗೆ ಯಾವ ತರ ಮಾರ್ಗದರ್ಶನ ಮಾಡಬೇಕು. ಅದ್ರ ಜೊತೆಗೆ ನಮ್ಮ ಮಾಸ್ಟರ್ಗಳು ನೀವೇನು ಕರಾಟೆ ಕಲಿಸ್ತೀರಾ ನನ್ನ ಮಕ್ಕಳಿಗೆ, ಇದ್ರ ಜೊತೆಗೆ ಅವರಿಗೆ ದೇಶ ಪ್ರೇಮಿ ಮತ್ತು ನಮ್ಮ ದೇಶದ ಮೇಲೆ ಇರುವಂತ ಒಂದು ರೆಸ್ಪಾನ್ಸಿಬಿಲಿಟಿ ನೀವು ಕಲಿಸ್ಬೇಕು. ಯಾಕೆಂದ್ರೆ ಗಿಡ ಆಗಿ ಬದಲಾದ್ರೆ ಮರ ಆಗಿ ಬದಲಿಲ್ಲ. ಈ ಸಂದರ್ಭದಲ್ಲಿ ಡಾಕ್ಟರ್ ಆಲೋಕ್ ಪಾಟೀಲ್ ಆದರ್ಶ್ ಹಾಸ್ಪಿಟಲ್, ಡಾಕ್ಟರ್ ಸುಧಾ ಆರ್ ಹಾಲ್ಕಾಯಿ HKE ಡೆಂಟಲ್ ಕಾಲೇಜ್, ಮಲ್ಲನ್ಗೌಡ ಬಿರಾದಾರ್, ಡಿಸ್ಟ್ರಿಕ್ಟ್ ಚೀಫ್ ಕೋಚ್ ರಾಜವರ್ಧನ್, ಶ್ರೀಕಾಂತ್ ಪಿಸಾಲ್, ಪ್ರತಾಪ್ ಸಿಂಗ್ ಪವಾರ್, ಅಂಬರೀಶ್ ಜೋಗಿ, ಶ್ರೀನಿವಾಸ್ ಜಾಧವ್, ಪ್ರೇಮ್ ರಾಠೋಡ್, ಸಾವಿತ್ರಿ ಕೊರಳ್ಳಿ ಸೇರಿದಂತೆ ಪಾಲಕರು ಹಾಗೂ ಪೋಷಕರು ಉಪಸ್ಥಿತರಿದ್ದರು. ಕಾರ್ಯಕ್ರಮದ ಶೋಭೆಯನ್ನು ಹೆಚ್ಚಿಸಿದರು. ಕಲಬುರಗಿ ನಗರದ ರೆಹಮಾನ್ ಕಾಲೋನಿಯಲ್ಲಿ ಬೆಳಗ್ಗೆ ಶಾಲೆಗೆ ತೆರಳುತ್ತಿದ್ದ ಬಾಲಕಿ ಮೇಲೆ 3-4 ಬೀದಿ ನಾಯಿಗಳು ದಾಳಿ ಮಾಡಲು ಯತ್ನಿಸಿದ ಘಟನೆ ನಡೆದಿದೆ. ನಗರದ ರೆಹಮಾನ್ ಕಾಲೋನಿಯಲ್ಲಿ ಬೆಳಗ್ಗೆ ಶಾಲೆಗೆ ತೆರಳುತ್ತಿದ್ದ ಬಾಲಕಿ ಮೇಲೆ ಬೀದಿ ನಾಯಿಗಳು ದಾಳಿ ಮಾಡಲು ಯತ್ನಿಸಿದ ಘಟನೆ ನಡೆದಿದೆ. ಈ ಭಯಾನಕ ದೃಶ್ಯಗಳು ಅಲ್ಲಿನ ಸಿಸಿಟಿವಿ ಕ್ಯಾಮೆರಾದಲ್ಲಿ ಸೆರೆಯಾಗಿವೆ. ಈ ಘಟನೆ ಬಳಿಕ ಸ್ಥಳೀಯರು ಬೀದಿ ನಾಯಿಗಳ ಹಾವಳಿ ನಿಯಂತ್ರಿಸಲು ನಗರ ಪಾಲಿಕೆ ತಕ್ಷಣ ಕ್ರಮ ಕೈಗೊಳ್ಳಬೇಕೆಂದು ಆಗ್ರಹಿಸಿದರು. ಈಗ ಒಂದು ಚಿಕ್ಕ ವಿರಾಮ.
ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರ್ಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಎಳಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ. ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರ್ಗಿ. ವಿರಾಮದ ನಂತರ ವಾರ್ತೆಗಳಿಗೆ ಮತ್ತೊಮ್ಮೆ ಸ್ವಾಗತ. ಮೆಟ್ರೋ ಟಿಕೆಟ್ ದರ ಪರಿಷ್ಕರಣೆ ವಿಚಾರದಲ್ಲಿ ಬಿಜೆಪಿ ನಾಯಕ ತೇಜಸ್ವಿ ಸೂರ್ಯ ಹಾಗೂ ಬಿಜೆಪಿಯವರು ಅನಾವಶ್ಯಕವಾಗಿ ರಾಜ್ಯ ಸರ್ಕಾರದ ಮೇಲೆ ಆರೋಪ ಮಾಡುತ್ತಿದ್ದಾರೆ ಎಂದು ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಕಿಡಿಕಾರಿದರು. ಕಲಬುರಗಿಯಲ್ಲಿ ಮಾತನಾಡಿದ ರಾಜ್ಯ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್, ಮೆಟ್ರೋ ಟಿಕೆಟ್ ದರ ಪರಿಷ್ಕರಣೆ ವಿಚಾರದಲ್ಲಿ ಬಿಜೆಪಿ ನಾಯಕ ತೇಜಸ್ವಿ ಸೂರ್ಯ ಹಾಗೂ ಬಿಜೆಪಿಯವರು ಅನಾವಶ್ಯಕವಾಗಿ ರಾಜ್ಯ ಸರ್ಕಾರದ ಮೇಲೆ ಆರೋಪ ಮಾಡುತ್ತಿದ್ದಾರೆ ಎಂದು ಹೇಳಿದರು. ಮೆಟ್ರೋ ದರ ಪರಿಷ್ಕರಣೆ ಮಾಡುವ ಅಧಿಕಾರ ಕೇಂದ್ರ ಸರ್ಕಾರಕ್ಕೆ ಸೇರಿದ್ದು, ರಾಜ್ಯ ಸರ್ಕಾರ ಯಾವುದೇ ಹೊಣೆ ತಪ್ಪಿಸಿಕೊಂಡಿಲ್ಲ ಎಂದು ಸ್ಪಷ್ಟಪಡಿಸಿದರು. ಈ ಸಂಬಂಧ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಕೇಂದ್ರ ಸರ್ಕಾರಕ್ಕೆ ಅಧಿಕೃತವಾಗಿ ಪತ್ರ ಬರೆದು ದರ ಪರಿಷ್ಕರಣಾ ಸಮಿತಿ ರಚಿಸುವಂತೆ ಮನವಿ ಮಾಡಿದ್ದಾರೆ ಎಂದರು. ಜಿಬಿಎ ಚುನಾವಣೆಯಲ್ಲಿ ಬ್ಯಾಲೆಟ್ ಪೇಪರ್ ಬಳಕೆಗೆ ಬಿಜೆಪಿ ವಿರೋಧ ವ್ಯಕ್ತಪಡಿಸಿರುವ ಕುರಿತು ಪ್ರತಿಕ್ರಿಯಿಸಿದ ಅವರು, ಅನೇಕ ದೊಡ್ಡ ರಾಷ್ಟ್ರಗಳೇ ಇವಿಎಂ ಬಳಕೆಯನ್ನು ತಿರಸ್ಕರಿಸುವಾಗ ಪಾರದರ್ಶಕ ಚುನಾವಣೆಗೆ ಬ್ಯಾಲೆಟ್ ಪೇಪರ್ ಬಳಸಲು ನಿರ್ಧರಿಸಲಾಗಿದೆ ಎಂದರು. ಇವಿಎಂ ಕುರಿತು ಸಾಕಷ್ಟು ಸಂಶಯಗಳು ಉದ್ಭವಿಸಿದ್ದರೂ ಅವುಗಳಿಗೆ ಚುನಾವಣಾ ಆಯೋಗ ಸ್ಪಷ್ಟ ಪರಿಹಾರ ನೀಡಿಲ್ಲ ಎಂದು ಹೇಳಿದರು. ನೋಡಿ, MP ಅವರು ಹೇಳಿದ್ರೆ ಏನು ಪ್ರಯೋಜನ ಇಲ್ಲ. ಅದು ಅಧಿಕೃತವಾಗಿ ಇದು ಏನು ಕಮಿಟಿ ಇದೆ ಅದರಲ್ಲಿ ಕೇಂದ್ರ ಸರ್ಕಾರದವರು ಕೂಡ ಇದ್ದಾರೆ. ಸೊ ಅವರು ತೀರ್ಮಾನ ಮಾಡಿರ್ತಕ್ಕಂಥ, ಸುಮ್ಮನೆ ಇವರು ಆಗಿದ ತಕ್ಷಣ ನಮ್ಮ ಮೇಲೆ ಗೂಬೆ ಕೋರಿಸುವಂಥ ಪ್ರಯತ್ನ ಮಾಡಿ. ಈಗ ಅವ್ರದ್ದು ಅಲ್ಲಿಂದನೇ ಆಗಿದೆ ಅಂತ ಗೊತ್ತಾಯಿತು. ಈಗ ನಾವು ಅದನ್ನು ತಡೆ ಹಿಡಿದಿದ್ದೇವೆ ಅಂತ ಸೂರ್ಯ ಅವರು ಹೇಳ್ತಾ ಇದ್ದಾರೆ. ಅದೇ ಅಧಿಕೃತ ಆದೇಶ ಬರಬೇಕಲ್ಲ. ಸೊ ಅದನ್ನು ಮುಖ್ಯಮಂತ್ರಿಗಳು ಕೂಡ ಹೇಳಿದ್ದಾರೆ. ಮುಖ್ಯಮಂತ್ರಿ ಅಧಿಕೃತವಾಗಿ ಹೇಳಿದರೆ ಇದನ್ನು ಹೆಚ್ಚು ಮಾಡೋಕ್ಕೆ ಹೋಗ್ಬೇಡಿ ಅಂತ ಹೇಳಿದ್ದಾರೆ. ಮತ್ತು ಏನು ಫೈನಾನ್ಸ್ ಫಿಕ್ಸೇಷನ್ ಸಮಿತಿ ಇದೆ ಅದನ್ನು ಕೂಡ ಪರಿಷ್ಕರಣೆ ಮಾಡಬೇಕು ಅಂತ CM ಅವರು ಹೇಳಿದ್ದಾರೆ. ಸೊ ನೋಡೋಣ ಮುಂದೆ ಏನು ಮಾಡ್ತಾರೆ ಅಂತ. ಅದು ನಮ್ಮದೇನಂತ ಹೇಳಿದ್ರೆ ಮೆಟ್ರೋ ಅದು ಒಂದು ಬೆಂಗಳೂರು ನಗರಕ್ಕೆ ಭಾಳ ಮಹತ್ತರವಾದಂಥ ಒಂದು ಯೋಜನೆ ಅನುಷ್ಠಾನ ಮಾಡ್ತಾ ಇರುವಂಥದ್ದು. ಈಗಾಗಲೇ ಒಂದ್ಸಲ ಅದು ಪರಿಷ್ಕರಣೆ ಹೋದ ವರ್ಷ ಮಾಡಿದ್ದು. ಮತ್ತೆ ಇದು ದಿಢೀರಾಗಿ ಆಗಿರುವಂಥದ್ದು. ಇದಕ್ಕೆ ನಮ್ಮ ಸರ್ಕಾರ ಕೂಡ ಇದು ಆಗಬಾರ್ದು ಅಂತ ನಾವು ಹೇಳಿದ್ವಿ. ಅದನ್ನು ಅವರು ಗಮನ ಹರಿಸಿ ಮಾಡಿದ್ರೆ ಖಂಡಿತ ಒಳ್ಳೆಯದು. ಆದರೆ ಮೆಟ್ರೋ ಯೋಜನೆ ಚೆನ್ನಾಗಿ ಅನುಷ್ಠಾನ ಆಗಬೇಕು. ಯಾಕಂದರೆ ಅದಕ್ಕೆ ದೊಡ್ಡ ಮಟ್ಟದ ಒಂದು ಬೆಂಗಳೂರು ನಗರದ ಒಂದು ಸಾರಿಗೆ ವ್ಯವಸ್ಥೆಗೆ ಮತ್ತು ಟ್ರಾಫಿಕ್ ಸಮಸ್ಯೆಗೆ ಬಗೆಹರಿಸುವಂಥ ಒಂದು ಮುಖ್ಯವಾದಂಥ ವ್ಯವಸ್ಥೆ. BJP ಅವರಿಗೆ ಕಾಯ್ತಾ ಇರ್ತಾರೆ. ಅವ್ರಿಗೆ ಏನಾದರೂ ಮಾಡಿ ಏನೇ ಆಗಿದ ತಕ್ಷಣ ನಮ್ಮ ಮೇಲೆ ಅದನ್ನು ಅದರ ಬ್ಲೇಮ್ನ ನಮ್ಮ ಮೇಲೆ ಮಾಡಬೇಕು ಅಂತ. ಆದರೆ ಈಗ ನಿಜಾಂಶ ಗೊತ್ತಾಗಿದೆ. ಈಗ ಅವರೇ ಅಲ್ಲಿ ಪ್ರಯತ್ನ ಮಾಡ್ತಿದ್ದಾರೆ. ಬಟ್ ನಾವು ಕೂಡ ಅದನ್ನೇ ಹೇಳಿದ್ದೀವಿ, ನೋಡೋಣ ಏನಾಗುತ್ತೆ. ಯಾಕಂದರೆ ಅದು ರಾಜ್ಯ ಸರ್ಕಾರವೂ ಇದೆ, ಕೇಂದ್ರ ಸರ್ಕಾರ ಕೂಡ ಇದೆ, ಕಾರ್ಪೊರೇಷನ್ ಥರ ಅವರದೇ ಪ್ರತ್ಯೇಕವಾದಂಥ ರೀತಿಯಾಗಿ ಅವರು ತೀರ್ಮಾನಗಳು ಮಾಡ್ತಾರೆ, ಬೆಂಗಳೂರು ಮೆಟ್ರೋ ರೈಲ್ ಕಾರ್ಪೊರೇಷನ್ ಅವರು. ಸಿಎಂ ಸಿದ್ದರಾಮಯ್ಯ 5 ವರ್ಷ ಮುಂದುವರೆಯಲಿದ್ದಾರೆ ಎಂದು ಯತೀಂದ್ರ ಹೇಳಿಕೆ ಕುರಿತು ಪ್ರತಿಕ್ರಿಯಿಸಿದ ಸಚಿವರು, ಪಕ್ಷದಲ್ಲಿ ಯಾವುದೇ ಭಿನ್ನಾಭಿಪ್ರಾಯಗಳಲ್ಲಿ ಎಲ್ಲರೂ ಒಗ್ಗಟ್ಟಾಗಿದ್ದಾರೆ ಎಂದು ತಿಳಿಸಿದರು. ಸಿಎಂ ಮತ್ತು DCM ಇಬ್ಬರು ಹೈಕಮಾಂಡ್ ತೀರ್ಮಾನಕ್ಕೆ ಬದ್ಧರಾಗಿದ್ದಾರೆ ಎಂದರು. DK ಶಿವಕುಮಾರ್ ಅವರಿಗೆ ಸಿಎಂ ಆಗುವ ಯೋಗ ಇದೆಯೇ ಎಂಬ ಪ್ರಶ್ನೆಗೆ ಯಾರಿಗೆ ಯಾವ ಯೋಗ ಇದೆ ಎಂಬುದು ಗೊತ್ತಿಲ್ಲ, ನಾನು ಜ್ಯೋತಿಷಿ ಅಲ್ಲ ಎಂದು ಹೇಳಿದರು. ಸಿದ್ದರಾಮಯ್ಯ ಸಾಹೇಬರೇ ಹೇಳಿದ್ದಾರೆ, ಪಕ್ಷದ ಹೈಕಮಾಂಡ್ ಏನು ಹೇಳ್ತಾರೆ ಅದರ ಪ್ರಕಾರ ನಾನು ಹೋಗ್ತೀನಿ. ಮತ್ತು DCM ಅವರು ಹೇಳಿದ್ದಾರೆ. ಮತ್ತು ನಾವೆಲ್ಲ ಒಗ್ಗಟ್ಟಾಗಿದ್ದೀವಿ. ಈಗ ಅಧಿವೇಶನ ಮೊನ್ನೆ ತಾನೇ ಆಯಿತು. ಎಲ್ಲರೂ ಒಗ್ಗಟ್ಟಾಗಿ ಅಧಿವೇಶನ ಎದುರಿಸ್ತೀವಿ. ಎಲ್ಲಾದರೂ ಒಂಚೂರು ಗುಂಪುಗಾರಿಕೆ ಭಿನ್ನಮತ ಏನಾದರೂ ಕಾಣ್ತಾ ಏನೂ ಇಲ್ಲ. ನಮ್ಮಲ್ಲಿ ಎಲ್ಲ ಒಂದಾಗಿದ್ದೇವೆ. ಈ ವಿಷಯದ ಬಗ್ಗೆ ನಾವು ಯಾರೂ ಮಾತಾಡೋ ಅವಶ್ಯಕತೆಯೇ ಇಲ್ಲ. ಅದೇನೇ ಇದ್ರೂ ಕೂಡ ಅದು ಪಕ್ಷದ ವರಿಷ್ಠರ ತೀರ್ಮಾನ ಅನುಸಾರ ನಡೀತದೆ. ಅವು ಪಕ್ಷದ ವರಿಷ್ಠರು ಕೂಡ ಇದ್ರ ಬಗ್ಗೆ ಏನೂ ಕಮೆಂಟ್ ಮಾಡ್ತಾ ಇಲ್ಲ. ಸೊ ಅದಕ್ಕೋಸ್ಕರ ನಾವು ಅದ್ರ ಬಗ್ಗೆ ಚರ್ಚೆ ಮಾಡುವಂಥದ್ದು ಏನೋ
ಯಾವುದೇ ರೀತಿಯ ಅದಕ್ಕೆ ಅವಕಾಶನೇ ಇಲ್ಲ ನನ್ನ ಪ್ರಕಾರ. ಅದ್ರ ಬಗ್ಗೆ ಚರ್ಚೆ ಯಾಕೆ ಮಾಡಬೇಕು? ಯತೀಂದ್ರ ಏನು ಹೈಕಮಾಂಡ್ ಅವ್ರ ಹಸ್ತಕ್ಷೇಪ ಅವ್ರು ಏನು ಹೇಳಿದ್ರು ಅನ್ನೋ ನನಗೆ ಗೊತ್ತಿಲ್ಲ. ಯಾಕಂತ ಹೇಳಿದ್ರೆ ಅದು ಅವರು ಯಾರಾದ್ರೂ ಮಾಧ್ಯಮದವರನ್ನು ಕೇಳಿರ್ಬೋದು, ಅವ್ರು ಏನು ಹೇಳಿರ್ಬೋದು ಆ ಥರ. ಬಟ್ ಇದು ಚರ್ಚೆ ಮಾಡುವಂಥ ಸಬ್ಜೆಕ್ಟ್ ಅಲ್ಲ ಇದು. ಯಾಕಂದರೆ ಹೈಕಮಾಂಡ್ ಅವರ ಇದು ಅವ್ರಿಗೆ ಬಿಟ್ಟಿರುವಂಥ ವಿಷಯ. ಮತ್ತು ನಮ್ಮ ಲೀಡರ್ಸು, ನಮ್ಮ MLAಗಳು, ನಮ್ಮ CM DCM ಎಲ್ಲರೂ ಕೂಡ ಏನು ಹೇಳಿದ್ದೀವಿ, ಏನು ಹೇಳಿದ್ದಾರೆ, ನಾವು ಹೈಕಮಾಂಡ್ ಏನು ಹೇಳುತ್ತೆ ಅದಕ್ಕೆ ಒಪ್ಕೊಳ್ತೀವಿ. CM ಕೂಡ ಅದೇ ಹೇಳಿರೋದು. ಈಗ ವಾರ್ತಾ ಪ್ರಸಾರ ಮುಕ್ತಾಯ. ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ನಮಸ್ಕಾರ. ಇನ್ ಗುಲ್ಬರ್ಗಾ ವಾರ್ತೆಗಳ ಪ್ರಾಯೋಜಕರು ದೇವಾನಂದ್ ಸಾರಿ ಸೆಂಟರ್ ಸೂಪರ್ ಮಾರ್ಕೆಟ್ ಕಲಬುರಗಿ. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲ್ಬುರ್ಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಎಳಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ. ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರ್ಗಿ.